ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದಿಢೀರ್ನೇ ಬೆಂಗಳೂರು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಡಿ ಕೆ ಶಿವಕುಮಾರ್. ಯಾಕಂದರೆ ಅದಕ್ಕೊಂದು ದೂರದೃಷ್ಟಿ ಬೇಕು. ಈಗಿನಿಂದ ಶುರು ಮಾಡಿದ್ರೆ ಮುಂದಿನ 5, 10 ವರ್ಷ, 15 ವರ್ಷಕ್ಕೆ ಬೆಂಗಳೂರು ಬದಲಾಗ್ಬೋದ ವಿನಃ 2-3 ವರ್ಷದಲ್ಲೇ ಬೆಂಗಳೂರು ಬದಲಾಗ್ಬಿಡುತ್ತೆ ಅಂತ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ರೀತಿ ಟ್ರಾಫಿಕ್ ಜಾಮ್ ಆಯಿತು ಅಂತಂದರೆ ಭಗವಂತನೂ ಕೂಡ ಬೆಂಗಳೂರನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಬಗ್ಗೆ, ಬೆಂಗಳೂರಿನ ಯೋಜನೆಗಳ ಬಗ್ಗೆ, ದೂರದೃಷ್ಟಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 1 ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 ಇಯರ್, 2 ಇಯರ್, 3 ಇಯರ್ ಈ ಬೆಂಗಳೂರಿನ ಮೇಲ್ಗಡೆ ಇರುವಂತ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದೊಂದು ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನ ಟೆಂಡರ್ ಕರೀಕಾಗಿಲ್ಲ. ಬಿಕಾಸ್ ದೇ ಆರ್ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ಲಾಟ್ ಆಫ್ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ. ಡಬಲ್ ಡೆಕ್ಕರ್ 40 ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹಿಂದೆ ಅವರು ಮಾಡಿಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ, ಮೆಟ್ರೋ ಇರೋ ಕಡೆ ಎಲ್ಲ ಆಗೋಗಿತ್ತು. ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಇದಾಗಲೇ ಮುಗಿದೋಗಿದೆ. ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋ ಜೊತೆ ಮಾಡಿದ್ರೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಅಂತ ನಾವು ಮಾಡಿದ್ದೇವೆ.